ಸಹನಾ, ನಿಮ್ಮನೇಲಿ ಯುಗಾದಿ ಹಬ್ಬ ಜೋರಲ್ವಾ? ಈಗ ಉಗಾದಿ ಬಂತಲ್ಲ, ಹೊಸ ವರ್ಷ, ಅದಕ್ಕೆ ತಕ್ಕ ಬಂದೆ. ಸಹನಾ, ಸಹನಾ, ಮನೆ ಮುಂದೆ ಹೂವು ತೋರಣ ಎಲ್ಲ ಕಟ್ಟಿ ಇಷ್ಟೊತ್ತಾಗಲೇ ಪೂಜೆಗೆ ತಯಾರಿ ನಡೀತಿರ್ತೈತೆ. ನಾನು ಒತ್ತಾರನೇ ಎದ್ದು ಮನೆ ಮುಂದೆ ದೊಡ್ಡ ರಂಗೋಲಿ ಬಿಟ್ಟು ಅದಕ್ಕೆ ಬಣ್ಣ ತುಂಬಿದ್ರನೆಯ ಹಬ್ಬದ ದಿವಸ ನನಗೆ ಸಮಾಧಾನ. ನೋಡ್ದೆ, ನಮ್ಮನೆ ಮುಂದೆನೂ ರಂಗೋಲಿ ಬಿಡಿಸಿದ್ಯಲ್ಲ, ಚೆನ್ನಾಗಿದೆ. ಆದರೆ ಬಣ್ಣನೇ ಇಲ್ಲ. ನಿಮ್ಮ ಮನೆಯಿಂದ ಫೋನ್ ಬಂದಿತ್ತು ಅನ್ಸುತ್ತೆ, ಆದ್ರೆ ಮುರಳಿಗೆ ರಜಾ ಇಲ್ಲ ಅಂತ ಅಮ್ಮ ಹೇಳ್ತಾ ಇದ್ರು. ಏಯ್, ಏನೇ ಅದು? ಕೆಲಸ ಮಾಡ್ತಾ ಇರೋರನ್ನು ಕೆಲ್ಸ್ತ್ಯಾ? ಅವ್ರ ಮನೇಲಿ ಹಬ್ಬ ಹೇಗ್ ನಡೆಯುತ್ತೆ ಅಂತ ಕೇಳ್ತಿದ್ದೆ ಅಮ್ಮ, ಅಷ್ಟೇ. ಅತ್ತೆಮ್ಮ, ನಮ್ಮ ಮನೆಯಿಂದ ಫೋನ್ ಮಾಡಿದ್ರಾ? ಆದ್ರೆ ಮುರಳಿ ಕಾಲೇಜಲ್ಲಿದ್ದಾನೆ, ಅದಕ್ಕೆ ಮುಂದಿನ ಸಲ ನೋಡೋಣ ಅಂದೆ. ಅತ್ತೆಮ್ಮ, ಅವ್ರ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಬರ್ಬೋದು, ನಾನು ಹೋಗ್ತೀನಿ. ಗಂಡ ಇಲ್ದೆ ಹೋದ್ರೆ ನೋಡ್ದವ್ರು ಏನ್ ಅನ್ಕೊಳ್ಳಲ್ಲ, ನಮ್ ಮನೆ ಮರ್ಯಾದೆ ಹೋಗತ್ತೆ ಅಷ್ಟೆ. ಅದು ಅಲ್ದೆ ಹಬ್ಬಕ್ಕೆ ಕರೆಯೋರು ಹೀಗ ಫೋನ್ ಮಾಡಿ ಕರೆಯೋದು, ಅದೇನ್ ಗೌರವ ಕೊಟ್ಟಂಗಾಯ್ತು ನಮ್ಗೆ? ಹಬ್ಬಕ್ಕೆ ಕರೆಯೋರು ಹುಡುಗನ ಮನೆಗೆ ಬಂದು ಕರಿಬೇಕು ಅಲ್ವಾ? ಫೋನ್ನಲ್ಲಿ ಸುಮ್ನೆ ನಾಮಕಾವಸ್ಥೆಗೆ ಕಳಿಸ್ಬಿಡಿ ಅನ್ಬಿಟ್ರೆ? ನಿಮ್ ಮನೆಯಿಂದ ಬಂದು ನಿನ್ನನ್ನು ಕರಿಬೇಕು ಅಂತನೂ ಯಾರಿಗೂ ಅನ್ಸಿಲ್ಲ ನೋಡು. ನೀನ್ ಹೋದ್ರೆ ಸಾಕು ಅಂತ ಕಾಯ್ತಿದ್ರೆ ನಮ್ಮ ಶ್ರೀ. ಅಕ್ಕ, ಹೆಂಗಿದ್ಯಾವ? ನಾ ಸಣ್ಣಾಕಿದ್ದೇನೆ ಕಣ್ತಾಯಿ. ತಲೆ ಸುತ್ತ ಬಿದ್ದಂತೆ. ಈಗ ಹೆಂಗಿದ್ಯಾವ? ನಂಗೇನು ಆಗಿಲ್ಲ ಕಣವ, ಸಣ್ಣಾಕಿದ್ದೀನಿ. ಫೋನ್ನಾಗ ಮಾತಾಡ್ತಿರ್ಬೇಕಾರೆ ಕಟ್ಟಾಗೋಯ್ತು, ಆಮ್ಯಾಕ್ ನಿನ್ ಬಗ್ಗೆ ವಿಚಾರಿಸ್ಕೊಳಕ್ಕೆ ಆಗ್ಲಿಲ್ಲ. ಇರ್ಲಿ ಬಿಡ ಮಗ್ಲೆ, ನಂಗೇನಾಗೈತೆ, ನಾ ಚಂದಕ್ಕೆ ಇವನಿ. ನೀನ್ ಹೆಂಗಿದೀಯೇ? ಚಂದಾಕಿ. ಮೊದ್ಲೇ ಸಣ್ಣ, ಇನ್ನೂ ಸಣ್ಣ ಆದಂಗ್ ಕಾಣ್ತಿದೀಯಲ್ಲವ ಸಹನ. ಸಣ್ಣ ಏನಿಲ್ಲ ಶಾಂತವ, ಇದ್ದಂಗೆ ಇವ್ನಿ. ನೀನ್ ಸಂದಾಕಿದ್ದೆ ಶಾಂತವ? ಚಂದಾಗಿದ್ದೀನಿ. ಸಣ್ಣ ಆಗದೆ ಇನ್ನೇನ್ ಮಾಡ್ತಾಳೆ? ಒಂದ್ ಕಡೆ ತವರಿನ ಚಿಂತೆ, ಇನ್ನೊಂದ್ ಕಡೆ ಗಂಡ ಬೇರೆ ಜೊತೆಲಿಲ್ಲ. ನೀ ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ ಅಕ್ಕ? ಅಕ್ಕ, ಮಾವ. ಅವ್ವ, ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಳೋಣ. ಇನ್ನು ಸ್ನಾನನೇ ಆಗಿಲ್ಲ, ಅಷ್ಟ್ ಬೇಗ ಪೂಜೆನಾ? ಬೆಳಿಗ್ಗೆನೆ ಆಯ್ತಲ್ಲೇ. ನಮ್ದಲ್ಲಕ್ಕ, ಭಾವಂದು. ಅಯ್ಯೋ, ನನ್ ಸ್ನಾನ ಆಗಿದೆ. ಇವಳು ಹಿಂಗೆ ಕಣಪ್ಪ,
ಆಡ್ಕತಾನೆ ಇರ್ತಾಳೆ. ನಡ್ರಿ. ಅಯ್ಯೋ ಅವ್ವ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅದೇ ಹಬ್ಬಕ್ಕೆ ಅಳಿಯಂದ್ರಿಗೆ ಎಣ್ಣೆ ಶಾಸ್ತ್ರ ಆಗ್ಬೇಕಂತಾರಲ್ಲ. ನೋಡಿದ್ರ ನಮ್ಮ ಮನೆಯೊಳಗೆ ದೊಡ್ಡ ಅಜ್ಜಿ ಇದ್ದಂಗೆ ಇವಳು. ಎಲ್ಲ ಗೊತ್ತು ಇದಕ್ಕೆ. ಏಯ್ ನಡಿ ಒಳಗೆ ಸುಮ್ಕೆ. ಇಲ್ಲವಾ, ಎಣ್ಣೆ ಸ್ನಾನ ಆಗ್ಲೇಬೇಕು. ಶ್ರೀ, ನಿಮ್ದು ಮುಂದಿನ ವರ್ಷ, ತಡ್ಕೊಳ್ಳಿ. ನಾನುವೇ ಮುರಳಿ ಮೇಷ್ಟ್ರಿಗೆ ಹೇಳಿದ್ದು. ಅಕ್ಕ, ಭಾವನ ಮನೆ ಮೇಲೆ ಕೂರ್ಸು, ಎಣ್ಣೆ ತಗೊಂಡ್ ಬಾ. ಎಲ್ಲಾ ಶಾಸ್ತ್ರೋಕ್ತವಾಗಿ ನಡಿಬೇಕು. ನೀವಿಬ್ರು ಸೈಡಲ್ಲಿರಿ. ಭಾವ, ನೀವು ಬನ್ನಿ. ನಂದು ಆಲ್ರೆಡಿ ಸ್ನಾನ ಆಗಿದೆ. ಅಯ್ಯೋ ಭಾವ, ನೀವ್ ಇನ್ನೊಂದ್ಸಲ ಸ್ನಾನ ಮಾಡಿದ್ರೆ ಏನ್ ಕರ್ಗೋಗಲ್ಲ. ಬನ್ನಿ. ಅಕ್ಕ, ಕರಿ ನಿಮ್ ಯಜಮಾನ್ರನ್ನ. ನಾವು ಕರ್ಕೊಂಬಂದು ಕೂರಿಸ್ತೀವಿ, ನೀವು ತಯಾರಿ ಮಾಡ್ಕೊ ಹೋಗಿ. ಹಿಂಗ್ ಕೂತಿದ್ರೆ ಹೆಂಗಮ್ಮ? ಇನ್ನೇನೇ ಮಾಡ್ಬೇಕು ನಾನು? ಯಾಕಮ್ಮ ಹಿಂಗ್ ಉರ್ದು ಬೀಳ್ತಿದ್ಯಾ? ನೀನ್ ಸೊಸೆ ನಿನ್ ಮಾತ್ ಕೇಳಿಲ್ಲ ಅಂತ ಎಲ್ರ ಮೇಲೆ ಕೋಪ ಮಾಡ್ಕೊಂಡ್ ಕೂರ್ತ್ಯಾ? ನೀನ್ ಹೀಗ್ ಮಾತಾಡೋದಿದ್ರೆ ನನ್ನ ಹತ್ರ ಮಾತಾಡ್ಲೇಬೇಡ, ಸುಮ್ನೆ ಎದ್ದು ಹೋಗು. ಸರಿ ಸರಿ, ಸಮಾಧಾನ. ಬೆಳಿಗ್ಗೆ ಅಂತೂ ದೇವಸ್ಥಾನದ ಪ್ರಸಾದ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ದಾಯ್ತು. ಮಧ್ಯಾಹ್ನಕ್ಕೆ ಏನು? ಅವಳು ಹೋಗಿದ್ದಾಳಲ್ಲ ಅವ್ರ ಅಮ್ಮನ ಮನೆಗೆ, ಸಂಜೆ ಬರ್ತಾ ಅಲ್ಲಿ ಮಿಕ್ಕಿದ್ದು ಪಕ್ಕಿದ್ದು ತಗೊಂಡ್ ಬರ್ತಾಳೆ. ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಣ, ಸರಿನಾ? ನೀನಲ್ಲ, ನಾನ್ ಹೇಳ್ಬೇಕು. ಹಿಂಗೆಲ್ಲ ಮಾತಾಡಂಗಿದ್ರೆ ಮಾತಾಡ್ಲೇಬೇಡ ಅಂತ. ಅಮ್ಮ ಮಗಳು ಯಾಕೋ ಗುರ್ರ ಅಂತಿದಾರಲ್ಲ, ಈ ಟೈಮ್ನಲ್ಲಿ ಏನ್ ಕೇಳಿದ್ರು ಕಿರಿಕೆ. ಸುಮ್ಮನಿದ್ ಬಿಡೋದೆ ವಾಸಿ. ಸರಿ ಸರಿ, ಏನು ಮಾತಾಡಲ್ಲ ಬಿಡು. ನನ್ ಸಪೋರ್ಟ್ಗೆ ಈ ಮನೆಯಲ್ಲಿ ಯಾರು ತಾನೇ ಇದ್ದಾರೆ? ಮೊದ್ಲಿಂದನೂ ನಾನು ಒಂಟಿನೇ. ಅಪ್ಪನ ಓಡ್ಸಿದ್ ನೀನೇ ತಾನೆ, ಈಗ ಒಂಟಿಂದ ಕೊರಗ್ತಿದ್ಯಲ್ಲ. ಓಡ್ಸಿದ್ದ? ಅಬ್ಬಬ್ಬಬ್ಬಬ್ಬ, ಊರವ್ರು ಯಾರು ಬೇಡ ಕಣೆ, ನೀನೊಬ್ಳೆ ಸಾಕು ನಿಮ್ಮಮ್ಮಂಗ್ ಕೆಟ್ಟ ಹೆಸರು ತರೋದಿಕ್ಕೆ. ಈಗ ಏನಾಯ್ತು ಅಂತ ಹಿಂಗ ಆಡ್ತಿದ್ಯಾ ಅಮ್ಮ? ನನ್ ಮಾತು ಕೇಳ್ದಲೆ ಹೋದ್ಲಲ್ಲ, ಇದ್ರ ಬಗ್ಗೆ ನೀನೇನಾದ್ರೂ ಮಾತಾಡ್ತಿದ್ಯಾ ನೋಡು. ನನಗೂ ಸಹ ನಾನು ಕಳ್ಸಿದ್ ಇಷ್ಟ ಆಗಿಲ್ಲ, ಕಳಿಸ್ಬಾರ್ದಾಗಿತ್ತು. ನಿಮ್ದೇನ್ರಿ ಮಧ್ಯದಲ್ಲಿ? ಅಲ್ಲ, ಅತ್ತೆ ಮಾತಲ್ಲೂ ನ್ಯಾಯ ಇದೆ ಅಲ್ವಾ, ಅವ್ರು ಹೇಳಿದ್ಮೇಲೆ ಹೋಗ್ಬಾರ್ದಿತ್ತು. ಸಹನ ನಿಮ್ ತರನ ಅತ್ತೆ ಮನೆಯಲ್ಲೇ ಸೆಟ್ಲ್ ಆಗಕ್ಕೆ. ಅವ್ರ ಮನೆಯಿಂದ ಹಬ್ಬಕ್ಕೆ ಕರಿಯಕ್ ಬಂದಿದಾರ, ಅವಳು ಹೋದ್ಲು. ನಿಮ್ದೊಳ್ಳೆ. ಸರಿ ಬಿಡು, ಇದ್ರ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡಲ್ಲ. ಒಳ್ಳೇದು. ಸರಿ, ಹೋಳಿಗೆ ಮಾಡಿಕೊಡು, ಒಂದೆರಡು ಬಿಸಿ ಬಿಸಿ ತಿನ್ಕೊಂಡು ಹೋಗ್ತೀನಿ. ಅದು ನನ್ನೇನ್ರಿ ಕೇಳ್ತೀರಾ? ನಿಮ್ಮ ಅತ್ತೇನ್ ಕೇಳಿ. ನಮಗೆ ಮನೆ ಊಟದ ಲಕ್ಕಿಲ್ಲ, ಹೊರಗಡೆನೆ ತಿನ್ಕೋಬೇಕಷ್ಟೆ. ಆಹಾ, ಈ ಕಡೆ ಅಕ್ಕ ಬಾವಂಗ್ ಎಣ್ಣೆ ಹಚ್ತಿದ್ರೆ ಆ ಕಡೆ ಬಾವ ಅಕ್ಕಂಗ್ ಕಾಳು ಹಾಕ್ತಿದ್ದಾರೆ. ಮಾಡ್ತೀನಿ. ಏನಿಬ್ರು ಇಲ್ಲೇ ಇಮ್ಯಾಜಿನ್ ಮಾಡ್ಕೋತಿದ್ದೀರಾ? ಸಣ್ಣ ತಕಳ, ನೀವಿಬ್ಬರು ಸೇರಿ ದೇವ್ರಿಗೆ ಮಂಗಳಾರತಿ ಮಾಡಿರಿ. ಮೊದಲನೇ ಹಬ್ಬ, ಜೀವನ ಪೂರ್ತಿ ಯಾವ ತೊಂದರೆನೂ ಬರದೆ ಸುಖವಾಗಿ ಸಂತೋಷವಾಗಿರಬೇಕು. ನಿಮ್ಮಿಬ್ಬರ ಮನಸ್ಸಿನಾಗೂ ಯಾವುದೇ ರೀತಿ ಕೈ ಭಾವನೆಗಳು ಬರಬಾರ್ದು ಅಂತೇಳಿ ಆ ದೇವರಲ್ಲಿ ಕೇಳ್ಕೊಳ್ರಿ.
ಕಂಟಿ, ಸುಮ್ಮನೆ ನಿಂತ್ಕೋ. ಇದ್ಯಾಕೆ ಇವರಿಬ್ರು ಗುಸ್ಗುಸು ಅಂತಿದ್ದಾರೆ? ನೇಹ, ಎಲ್ರಿಗೂ ಬೇವು ಬೆಲ್ಲ ಕೊಡವ. ಅವಾಗಿಂದವೇ ಸಾನ ಇಲ್ಲ ಅವ್ವ ಅಂತ ಕರೆಯಕ್ಕೆ ಶುರು ಮಾಡಿದೆ. ಅತ್ತೆ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಮುದ್ದಮ್ಮಿ ಅನ್ನೋ ಹೆಸರನ್ನ ನಾನು ತಗೋಬೋದಾ? ಏ ಸುಮ್ಕಿರ್ ರವಿ. ಅವ, ನೀವು ಸ್ನೇಹ ಅವ್ರನ್ನ ಏನಂತ ಕರಿತಿದ್ರಿ? ಸುಮ್ಕೆ ಕೇಳ್ದೆ. ಸಾನವ್ರೇನೋ ಶಾನೆ ಸೈಲೆಂಟು, ಅವ್ರಿಗೆ ಮುದ್ದಮ್ಮಿ ಅನ್ನೋ ಹೆಸರು ಸರ್ ಹೋಯ್ತದೆ. ಆದ್ರೆ ಸ್ನೇಹ ಅವ್ರ ಶಾನೆ ಜೋರಲ್ವೇ, ಅದಕ್ಕೆ ಕೇಳ್ದೆ. ಹೌದು ಕಣಪ್ಪ, ಅವಳಿಗೂ ಒಂದು ಹೆಸರು ಐತಿ. ಅವ್ವ, ಹೌದಾ? ಅಕ್ಕಂಗೂ ಒಂದು ಹೆಸರಿದ್ಯಾ? ಏನವ ಅದು? ಬೇಡವ. ಅವ ನೀವ್ ಹೇಳಿವ. ಇವಳು ಸಣ್ಣವಳಿದ್ದಾಗಲಿಂದಲೂ ಅವಳು ಮೂಗಿನ ಮ್ಯಾಗೆ ಪಾಪ, ಯಾರ ತೆಪ್ಪು ಮಾಡೋರ ಸಾಕು ಹುರಿದು ಬಿದ್ಬಿಡೋಳು. ಎಲ್ಲರ ಮ್ಯಾಗೂ ಕೂಗಾಡಿದ ಮ್ಯಾಗ ನೋಡಿರೆ ಮೂಗು ಕೆನ್ನೆ ಎಲ್ಲ ಕೆಂಪಗಾಗಿರೋದು. ಅದಕ್ಕೆ ನಾನು ಅವಳಿಗೆ ಕೆಂಪಿ ಕೆಂಪಿ ಅಂತ ಕರೀತಿದ್ದೆ. ಅವ್ವ, ಹಂಗೆ ಕರೆದ್ರೆ ಅವಳಿಗೆ ಇಷ್ಟ ಆಗಕ್ಕಿಲ್ಲ. ಓ, ನಿನ್ ಹೆಸರು ಕೆಂಪಿನಾ? ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊ. ಹ್ಞೂ ಅವ, ಈಗಲೂ ಕೋಪದಾಗೆ ಕೆಂಪಗಾಗೋದ್ರು ನೋಡಿ. ಏ ಬನ್ರವ, ಬಡ್ಸನ ಅನ್ನ ಸಾರು ತಗೊಂಬನ್ರಿ. ಬನ್ರವ, ನೀವಿಬ್ರು ಕುತ್ಕೊಳ್ಳಿ, ಬಡಿಸ್ಬಿಡ್ತೀನಿ. ಸುಮಾ, ಬಾ ಇಲ್ಲೇ ಕುತ್ಕೋ ಬಾ, ಶ್ರೀಪಕ್ಕ. ಇಲ್ಲ ಅಣ್ಣಯ್ಯ, ನಾನು ಇಲ್ಲೇ ಕುತ್ಕೋತೀನಿ. ನಿಮ್ಮಷ್ಟು ಟುಸ್ಪಟಾಕಿ ನಾನೇನಲ್ಲ ರಾಜೇಶ್ವರಿ ಅವರೇ. ಅವಳನ್ನ ಕಂಡ್ರೆ ಸಾಕು ನಿಮ್ ಮನೆಯವರೆಲ್ಲ ಹೆದರ್ಕೊಂಡು ಓಡ್ ಹೋಗ್ತಿರಲ್ಲ. ಕೌಸಲ್ಯ ಅವರೇ, ಮಾತಿನ ಮ್ಯಾಕೆ ನಿಗಾ ಇರ್ಲಿ. ಮಾತಲ್ಲೇ ಮಲ್ಲ ಯುದ್ಧ ಮಾಡೋಕ್ ಬಂದಿರೋದು ನೀವು ರಾಜೇಶ್ವರಿ ಅವರೇ. ನನ್ನನ್ನ ಉರ್ಸೋದಕ್ಕೆ ಅಂತಾನೆ ಫೋನ್ ಮಾಡಿದ್ದೀರಾ ಅಲ್ವಾ? ನೇರವಾಗಿ ಕೇಳ್ತೀನಿ, ಆ ಸಾನಂಗ್ ಹಿಂಸೆ ಕೊಟ್ಟು ನಿಮ್ ಕಾಲ್ ಬಿಡ್ದಾಗ ಬಿದ್ದಿರಂಗ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈಗೇನಾಯ್ತು? ಅದನ್ ಕೇಳೋ ಯಾವ ಅರ್ಹತೆನೂ ನಿಮ್ಗಿಲ್ಲ ರಾಜೇಶ್ವರಿ ಅವರೇ. ನೀವೊಬ್ರು ನೆಟ್ಟಗಿದ್ದಿದ್ರೆ ಈ ಮದ್ವೆನೇ ನಡೀತಿರ್ಲಿಲ್ಲ. ಮನೆ ಆಸೆಗೋಸ್ಕರ ನನ್ ಮಗನ್ ಜೀವನನೇ ಹಾಳು ಮಾಡ್ಬಿಟ್ರಿ. ಆಹಾ, ಎಂತ ಮಾತು! ಅಲ್ಲ, ನನ್ ತಮ್ಮನ ನಿನ್ ಕೈಯೊಳಿಕ್ ಹಾಕೊಂಡು ನನ್ ಗಂಡನ್ನ ಕೂಡಾಕಿದ್ದಲ್ಲ, ಆದ್ರೂ ಮದ್ವೆ ನಡೀತು. ಅದ್ ನನ್ ತಪ್ಪ?
ಸರಿ ಬಿಡು, ಆಗಿದ್ದಾಯ್ತು. ನೋಡ್ಕೌಸಲ್ಯ, ಆ ಪುಟ್ಟಕ್ಕ ನೆಮ್ಮದಿಯಾಗಿರ್ಬಾರ್ದು. ಅದಕ್ಕೇನ್ ಸಹಾಯ ಬೇಕೋ ಕೇಳು, ನಾನ್ ಮಾಡ್ತೀನಿ. ನೀವು ಮಾಡಿರೋ ಸಹಾಯನೇ ಸಾಕು. ಯಾಕೆ ನಿಮ್ ಹತ್ರ ಇರೋ ಬ್ರಹ್ಮಾಸ್ತ್ರಗಳೆಲ್ಲ ಖಾಲಿಯಾಗಿ ಈಗ ನನ್ನ ಹತ್ರ ಸಹಾಯ ಕೇಳಕ್ ಬಂದಿದ್ದೀರೋ ಹೇಗೆ? ನೀನೇನ ಅನ್ಕೋ, ಹೌದು ನನ್ನ ಹತ್ರ ಎಲ್ಲ ಖಾಲಿ ಆಗವೆ. ಈಗೇನು ನೀನ್ ನನ್ ಜೊತೆ ಕೈ ಜೋಡಿಸ್ತೀಯೋ ಇಲ್ವೋ? ನಿಮ್ಮಿಂದ ನನ್ಗೇನ್ ಲಾಭ? ನಿಮ್ಗೇನ್ ಬೇಕು? ಅತ್ತೆ ಅನ್ನೋ ಅಧಿಕಾರ. ಕೌಸಲ್ಯ, ಪುಟ್ಟಕ್ಕ ನಿನ್ ಮಾತು ಕೇಳ್ತಾಳೆ. ಯಾವುದೇ ಕಾರಣಕ್ಕೂ ಖುಷಿಯಾಗಿರ್ಬಾರ್ದು. ಅದನ್ ಮಾಡಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನೀವ್ ಹೇಳಿದ್ರು ಹೇಳ್ದೆ ಇದ್ರು ನಾನು ಅದನ್ನೇ ಮಾಡ್ತೀನಿ. ನನ್ನಿಂದನೇ ನನ್ ಮಗನ ದೂರ ಮಾಡಿದ್ರಲ್ವಾ ಮನೆಯವರು, ಅವ್ರು ನೆಮ್ಮದಿಯಾಗಿರೋದಕ್ಕೆ ನಾನು ಖಂಡಿತ ಬಿಡಲ್ಲ. ಸಾಹೇಬ್ರೆ, ಸರಿ ಸಾಹೇಬ್ರೆ. ನಮಸ್ಕಾರ. ಸ್ನೇಹ ಅಂದ್ರೆ ನೀವೇನಾ? ಹೌದು, ನಾನೇ. ಬನ್ನಿ ಬನ್ನಿ, ನಿಮ್ಗಾಗಿ ಕಾಯ್ತಾ ಇದ್ವಿ. ಆಗ್ಲೇ ಪೂಜೆ ಎಲ್ಲ ಮುಗೀತು, ಈಗ ಊಟದ ಸಮಯ. ಎಲ್ರು ಬಂದು ಊಟಕ್ಕೆ ಕೂತಿದ್ದಾರೆ. ನೀವು ಬಂದು ನಿಮ್ಮ ಕೈಯಾರೆ ಊಟ ಬಡಿಸಿ. ಬನ್ನಿ ಮೇಡಮ್. ಶ್ರೀ ಅವ್ರು ಬರ್ಬೇಕು. ಅವರು ನಮ್ಗೆಲ್ಲ ಹೇಳಿದ್ದಾರೆ, ನೀವು ಬನ್ನಿ, ಅವ್ರು ಬರ್ತಾರೆ. ಬನ್ನಿ ಮೇಡಮ್. ನಮಸ್ಕಾರ ಅಮ್ಮವ್ರೆ. ಬನ್ನಿ ಅಮ್ಮವ್ರೆ. ಊಟ ಎಲ್ಲ ಶುರು ಆಯ್ತಾ? ಅದು ಅಮ್ಮವ್ರೆ, ಪ್ರತಿ ವರ್ಷ ನೀವೇ ಅನ್ನದಾನ ಮಾಡಿಸ್ತಾ ಇದ್ರಿ. ಈ ವರ್ಷ ನಿಮ್ಮ ಜೊತೆಗೆ ಇನ್ನೊಬ್ರು ಅನ್ನದಾನ ಮಾಡಿಸೋದಕ್ಕೆ ಬಂದಿದ್ದಾರೆ. ನಾವು ಬೇಡ ಅನ್ನೋದಕ್ಕಾಗಲಿಲ್ಲ. ಪರವಾಗಿಲ್ಲ, ಒಳ್ಳೆ ಈಸ್ಯಾನೆ. ಅವ್ರ ಅನ್ನದಾನ ಮಾಡಿಸಿದ್ರೆ ನಾನು ಕೊಡೋ ದುಡ್ಡು ಬೇರೆ ಇನ್ನೇನಕ್ಕಾದ್ರೂ ಆಯ್ತದೆ. ಯಾರು ಮಾಡಿಸ್ತಾ ಇರೋದು? ಒಂದು ಹುಡುಗಿ ಅಮ್ಮವ್ರೆ. ವಾ, ಹೌದಾ? ನಡ್ರಿ ನೋಡು. ಬನ್ನಿ ಅಮ್ಮ. ಅವ್ವ ಬಂದು ಸ್ನೇಹ ಒಳ್ಳೆ ಕೆಲಸ ಮಾಡ್ತಾಳೆ ಅಂತ ಖುಷಿ ಪಡ್ತಾಳೆ. ಇಬ್ರು ಒಬ್ರನ್ನೊಬ್ರು ಖುಷಿಯಿಂದ ಮಾತಾಡಿಸಿ ನಗ್ನಗ್ತಾ ಒಂದಂಗಾದ್ರೆ ಸಾಕಪ್ಪ ದೇವ್ರೆ. ನೀವು 100 ಕಾಲ ಚೆನ್ನಾಗಿರ್ಬೇಕು ತಾಯಿ. ನೀವು ನಿಧಾನಕ್ಕೆ ಊಟ ಮಾಡಿ ಅಜ್ಜ. ಅಜ್ಜಿ, ಊಟ ಹೇಗಿದೆ? ಚೆನ್ನಾಗಿದೆ. ಅಜ್ಜ ಕೂತ್ಕೊಳ್ಳಿ, ಊಟ ಮಾಡುವಾಗ ಎದ್ದೇಳ್ಬಾರ್ದು. ಅಮ್ಮವ್ರು ಬರ್ತಾವ್ರೆ. ನೋಡಿ, ಯಾರು ಎದ್ದೇಳ್ಬೇಡಿ. ಎಲ್ಲ ಕೂತ್ಕೊಳ್ಳಿ. ಅನ್ನಕ್ಕಿಂತ ಯಾರು ದೊಡ್ಡವರಲ್ಲ. ಅಜ್ಜ,
ಗೌರವ ಅನ್ನೋದು ಮನಸ್ಸಿಂದ ಬರಬೇಕು, ಭಯದಿಂದ ಅಲ್ಲ. ನನ್ನ ಮಾತು ಕೇಳಿ, ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ. ಕೂತ್ಕೊಳ್ಳಿ. ಮಿಸ್ನ ಕರ್ಕೊಂಬಂದು ನಾನೇ ತೆಪ್ಪು ಮಾಡ್ಬಿಟ್ಟೆ. ಛೇ, ಇಬ್ರು ಒಬ್ಬರನ್ನೊಬ್ರು ನೋಡ್ಕೊಂಡು ಒಳ್ಳೆ ಅಭಿಪ್ರಾಯ ಪಡ್ತಾರೆ ಅನ್ಕೊಂಡ್ರೆ ಉಲ್ಟಾ ಹೊಡೆದ್ಬಿಡ್ತಲ್ಲ. ದೇವ್ರೆ, ಈಗ ಇವಳ್ತ ಹೆಂಗಪ್ಪ ಮಾತಾಡೋದು? ಆಗಿದ್ದಾಗ್ಲಿ, ಕ್ಷಮೆ ಕೇಳ್ಬಿಡ್ತೀನಿ. ಸಾರಿ ಶ್ರೀ. ನಾನ್ ಸಾರಿ ಕೇಳ್ಬೇಕು ಅನ್ಕೊಂಡ್ರೆ ಅವಳೇ ಕೇಳ್ತಾವಳಲ್ಲ. ನೀವೆಷ್ಟು ಖುಷಿಯಿಂದ ನನ್ನ ಅಲ್ಲಿ ಕರ್ಕೊಂಡು ಹೋದ್ರಿ, ನೋಡಿದ್ರೆ ಆ ಬಂಗಾರಮ್ಮನಿಂದ ಎಲ್ಲ ಹಾಳಾಗೋಯ್ತು. ನಿಮಗ್ ತುಂಬಾ ಬೇಜಾರಾಗಿರುತ್ತೆ ಅನ್ಸತ್ತಲ್ವಾ? ಅದಕ್ಕೆ ಆಗ್ಲಿಂದ ಏನು ಮಾತಾಡದೆ ಸುಮ್ನೆ ಹಂಗೆ ಬರ್ತಿದ್ದೀರಾ. ಹಂಗೇನಿಲ್ಲ ಮಿಸ್ಸು, ನಾನೇನೋ ನಿಮಗ್ ಬೇಸರ ಆಗೈತೆ ಅನ್ಕೊಂಡು ಸುಮ್ಕೆ ಬರ್ತಿದ್ದೆ ಆಟೆಯ. ನಂಗೂ ಬೇಜಾರಾಗಿದೆ. ನೀವು ಅಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ನನ್ನ ಅಲ್ಲಿ ಕರ್ಕೊಂಡು ಹೋದ್ರಿ, ನೋಡಿದ್ರೆ ಅಲ್ಲಿ. ಸಾರಿ ಶ್ರೀ, ಆ ಬಂಗಾರಮ್ಮ ಮಾತಾಡಿದಕ್ಕೆ ನನ್ನಿಂದ ಸುಮ್ಮನೆ ಇರೋಕ್ಕಾಗ್ಲಿಲ್ಲ. ಓಲಿ ಬಿಡಿ ಮಿಸ್ಸು. ಎಷ್ಟು ಕೊಬ್ಬು ಶ್ರೀ ಅವಳಿಗೆ. ಬಡ್ಡಿ ಕಾಸಲ್ಲಿ ಅನ್ನದಾನ ಮಾಡೋ ಅವಳಿಗೆ ಎಷ್ಟು ಇರ್ಬೇಕಾದ್ರೆ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡಿಂದ ಅನ್ನದಾನ ಮಾಡ್ತಿದ್ದೀರಾ. ಆ ಕಷ್ಟ ಅವಳಿಗೇನು ಗೊತ್ತಾಗತ್ತೆ? ಹೋಗ್ಲಿ ಬಿಡಿ ಅಂತ ಹೇಳದ್ನಲ್ಲ ಮಿಸ್ಸು. ಏಳು, ಎಲ್ಲಿದ್ಯಾ? ಅಮ್ಮೋರೆ, ನಾನ್ ಫೋನ್ ಮಾಡ್ತೀನಿ ಅಂತ ಕಾಯ್ತಿದ್ರಾ? ನಿನ್ನ ಹತ್ರ ಮಾತಾಡೋಷ್ಟು ಟೈಮ್ ನನಗಿಲ್ಲ, ಫೋನ್ ಮಾಡ್ಕೊ. ಏನಮ್ಮೋರೆ ನೀವು, ನಿಮಗೆ ಇಡಿ ಎಲ್ಲ ಕಳ್ಸಿ ನಾನ್ ನಿಮ್ಗೆ ಏನ್ ಸಹಾಯ ಮಾಡಿದೀನಿ? ನನ್ನೇ ಹಿಂಗ್ ತಾಳ್ಬೋದಾ? ಅಮ್ಮೋರೆ, ನಾನು ನಿಮ್ ಕಡೆಯವಳು. ಹೌದಾ? ಅಂದ್ರೆ ಹುಡುಗಿ ಯಾರು ಅಂತ ಹೇಳು. ಸುಮ್ಕೆ ಯಾಕೆ ಆಟ ಆಡಿಸ್ತಾ ಇದ್ಯಾ? ಅಯ್ಯೋ, ನಾನ್ ಆಟ ಆಡಿಸ್ತಿಲ್ಲಪ್ಪ. ಅಮ್ಮವ್ರೆ, ನೀವು ಮನ್ಸ್ ಮಾಡಿದ್ರೆ ಆ ಹುಡುಗಿ ಯಾರು ಅಂತ ಕಂಡಿಡಿಯೋದು ಏನ್ ಕಷ್ಟ ಅಲ್ಲ ಬಿಡಿ. ನಾನೇ ಯಾರು ಅಂತ ಹೇಳ್ಬಿಟ್ರೆ ಅದು ಸ್ವಾರ್ಥ ಆಯ್ತದೆ. ನೀವೇ ಯಾರು ಅಂತ ಕಂಡಿಡಿದ್ರೆ ಆ ಹುಡುಗಿ ಉದ್ದೇಶ ಏನು, ಯಾಕೆ ನಿಮ್ ಮಗನಿಂದ ಬಿದ್ದವಳೆ ಅನ್ನೋದು ನಿಮ್ಗೆ ಅರ್ಥ ಆಯ್ತದೆ. ಆದ್ರೆ ಒಂದಮ್ಮವ್ರೆ, ನನ್ ಫೋನ್ ನಂಬರ್ನ ಫೋನ್ಗೆ ಹಾಕೊಳ್ಳಿ. ಯಾಕೆಂದ್ರೆ ಹುಡುಗಿ ಯಾರು ಅಂತ ಗೊತ್ತಾದ್ಮೇಕೆ ಖಂಡಿತ ನೀನ್ ನನಗೆ ಫೋನ್ ಮಾಡ್ತೀರಾ. ಈ ಕೊಬ್ಬಗೇನ್ ಕಮ್ಮಿ ಇಲ್ಲ ಇವಮ್ಮಂಗೆ. ಏನಾಯ್ತು? ಬನ್ನಿ. ಮಿಸ್, ಕ್ಷಮಿಸ್ಬಿಡಿ, ನಾನು ಈಗಲೇ ಗದೆ ತಗೋಬೇಕು. ಈಗ್ಲೇನಾ? ಅದು ಅರ್ಜೆಂಟ್ ಕೆಲಸ ಇದೆ, ಮರ್ತಾ ಬಿಟ್ಟಿದ್ದೆ. ಒಳ್ಳ ಶ್ರೀ, ಅಣ್ಣಯ್ಯನ ಹತ್ರ ಮಾತಾಡ್ಬೇಕು ಅಂದ ಕೂಡ್ಲೆ ತಪ್ಪಿಸ್ಕೊಳಕ್ ನೋಡ್ತಿದ್ದೀರಾ? ಅಯ್ಯ, ಇಲ್ಲ, ಬೇಕಿದ್ರೆ ನಾನು ಆಮೇಲೆ ಸಿಗ್ತೀನಿ. ಅಣ್ಣಯಿಂದವ ಇಬ್ರು ಹೇಳುಮ್ಮ. ಆದ್ರೆ ನಾನು ಈಗ ಹೋಯ್ತೀನಿ. ಸರಿ, ನೀವು ಹೊರಡಿ. ನಾನೇ ಅಣ್ಣ ಹೆಂಗ್ ಹೇಳ್ತೀನಿ. ಅವ್ರೇನಾದ್ರೂ ನಿಮ್ ಬಗ್ಗೆ ಕೇಳಿದ್ರೆ ಹುಡುಗಂಗೆ ಸ್ವಲ್ಪ ಸಂಕೋಚ ಅಂತೆ ಅಂತ ಹೇಳ್ತೀನಿ. ಸರಿನಾ? ಹೂನಾ? ಸರಿ, ನೀವು ಹೊರಡಿ. ಸರಿ ಮಿಸ್, ನಾನು ಹೋಗ್ಬೋತೀನಿ. ನೀನ್ ಒಳ್ಳೆ ಕೂತ್ಕ. ನಾನು ಎಲ್ಲಿ ನಿನ್ನ ಆಡ್ಕಂಡೆ?
ನನ್ನ ಕೆಲ್ಸಗಳು ಹೆಂಗಿರ್ತದೆ ಅಂತ ನಿಂಗೂ ಗೊತ್ತು. ಅಂಥದ್ರಾಗೆ ನಮ್ಮ ಮನೆಗೆ ಬರಲಿಲ್ಲ ಅಂತ ನೀನು ಚಾಡಿ ಹೇಳಿರೆ ಹೆಂಗ್ ನಂಜವ್ವ? ಚಾಡಿ ಅಲ್ಲ ಪುಟಕ, ಬಿಡುಗ್ ಮಾಡ್ಕೊಳ್ಳಿ ಅನ್ನೋ ಕಾಳಜಿ ಅಷ್ಟೇಯ. ಏಟು ಅಂತ ಕಷ್ಟ ಬೀಳ್ತೀಯವಳು ನೀನುವೆ. ನಾನು ಕಲೆಕ್ಟರ್ ಆಗೋವರೆಗೂ ಅಷ್ಟೇ ಅಮ್ಮ, ಆಮೇಲೆ ಅವ್ವ ಫ್ರೀ. ನಮ್ಗೆ ಈ ಪಿರಿಗಿರಿ ಎಲ್ಲ ಆಗಕ್ಕಿಲ್ಲ ಕಣವ. ಬದುಕಿರೋ ಗಂಟ ದುಡ್ಕೊಂಡ್ ತಿನ್ಬೇಕು. ಓ ಅಳಿಮಯ್ಯ, ಚೆನ್ನಾಗಿದೆಯೋ? ನಾನು ಚೆನ್ನಾಗಿದ್ದೀನಿ ಮಾ. ನಮ್ಮ ಮಗಿನ ಚೆನ್ನಾಗಿ ನೋಡ್ಕೊತಿದ್ದೀರಿ ತಾನೇ? ಹೂಮ. ನಿಮ್ಮವ್ವ ಏನಂತಾಳೆ? ಸಹನಾ, ನಿಮ್ಮ ಅತ್ತೆ ಕಾಟ ಗಿಟ ಕೊಟ್ಟಾಳೆ ಹೆಂಗೆ? ಚೇಚೆ, ನಮ್ಮಮ್ಮ ಕಾಟ ಎಲ್ಲ ಏನು ಕೊಡಲ್ಲ. ಸಹನಾ ಅವ್ರನ್ನ ಚೆನ್ನಾಗೇ ನೋಡ್ಕೊತಿದ್ದಾರೆ. ನಿಮ್ಮವ್ವ ಹೆಂಗೆ ಇದ್ರು ನೀನು ನೀನ್ ಹೆಂಡ್ರನ್ನ ಸಂದಾಗ ನೋಡ್ಕೋ. ನೀ ಏನ್ಲ ನನ್ನ ಹಂಗ್ ದುರ್ಗುಟ್ಕೊಂಡು ನೋಡಿಯಾ? ನೀನು ನೀನ್ ಹೆಂಡ್ರನ್ನ ಸಂದಾಗೆ ನೋಡ್ಕೊಂಡ್ರು ಅವಳಿಗೆ ನೀನ್ ಬ್ಯಾಡವಲ್ಲ. ನಂಜವ್ವ, ನಾನೇನ್ ಸುಳ್ಳು ಹೇಳ್ತೀನ ಪುಟಕ? ನಂಜವ್ವ, ಈಗ ಇದೆಲ್ಲ ಬೇಕಾ? ಮತ್ತಿನ್ನೇನ್ ಪುಟಕ? ಅದೆಲ್ಲ ಇವಾಗ ಯಾಕೆ ಬೇಕು? ನೋಡಿ ಹೆಂಗ್ ನೋಡ್ತಾನೆ ನನ್ನೇ. ಸುಮಾ, ಬೇವು ಬೆಲ್ಲ ತಕೊಂಬರವ. ಚೆನ್ನಾಗಿದೀವ? ಅಣ್ಣಯ್ಯ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನ್ ನಡೀತೈತಿ ಇಲ್ಲಿ? ಓದ್ಕಿತ ಬಂದಾಗ ನೀನ್ ತವ ಮಾತಾಡ್ಬೇಕು ಅಂತ ಅವ್ನ್ ಕರ್ಕೊಂಡು ಹೋದ, ಈಗಿತ ನೀನ್ ಅವ್ನ್ ತವ ಮಾತಾಡ್ಬೇಕು ಅಂತ ಕರಿತಿದ್ಯಾ? ಏನಿಲ್ಲಮ್ಮ. ಏನವ ಸ್ನೇಹ, ಕದ್ದು ಮುಚ್ಚಿ ಏನಿರ್ತಾವ ಫೋನಲ್ಲಿ ಏನಾರು ಮಾತಾಡ್ತಾವನ ಹೆಂಗೆ? ಅಮ್ಮ ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಕೂತ್ಕೋ, ನಾವು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಇಲ್ಲೇ ಬಾ ಸ್ನೇಹ. ನಂಜವ್ವ, ಕೈ ತೊಳ್ಕ ಬಾ, ಊಟ ಮಾಡಿವಂತೆ. ನಾವು ಊಟ ಮಾಡ್ಕೊಂಡೆ ಬಂದೆ ಪುಟಕ್ಕ. ನೀನ್ ಮಾಡಿದ ಹೋಳಿಗೆ ತಿನ್ಬೇಕು. ನಾನು ಒಂದೆರಡು ಹೋಳಿಗೆ ಕೊಡು, ತಿನ್ಕೊಂಡು ಹೋಯ್ತೀನಿ. ಸನಾ, ಹೋಳಿಗೆ ತಕ್ಕ ಬಾ. ಸರಿ. ತುಪ್ಪ ಹಾಕಂಬ. ಹುಲಿ, ನಾನು ಏನ್ ನೋಡಿದೆ? ಎಂತ ಹೇಳಿದ್ದೆ? ಎಂತ ಕೂಡ ಹೇಳಿಲ್ಲ, ಸುಮ್ಮನೆ ನಿಂತ್ಕೊಂಬಾರೆ. ಈಗಲ್ಲ, ಆಗ. ಅಣ್ಣ, ಯಾವ್ದಕ್ಕೂ ಒಂದ್ಕಿತ ಐಡಿಯಾ ನಂತವ ಹೇಳೋ, ಕರೆಕ್ಟ್ ಮಾಡಕ್ಕಿದ್ರೆ ಮಾಡ್ತೀನಿ. ಹೇಳಿದ್ದೆ ಹೇಳದ್ನ. ಆಗ ಅಣ್ಣ ಏನಂದ್ರು? ಈ ಕಿತ ನೀನು ಉಪಕಾರ ಏನ್ ಬೇಕಾಗಿಲ್ಲ, ನಾನೇ ನೋಡ್ಕೊತೀನಿ. ಹೇಳಿದ್ರ? ಅದಕ್ಕೆ ಹೇಳೋದು, ಈ ಮುಂಗಿಸಿ ಯಾವಾಗಲೂ ಜೊತೆಲೇ ಇರ್ಬೇಕು ಅಂತ. ಅಯ್ಯೋ ನೀನು ಎತ್ಕೊಳ್ಳೋದು ತಲೆ ಹೊಡಿಬೇಕಣ್ಣ ಇವತ್ತು. ಉಳ್ಳೆ ಇದೇನಿಲ್ಲ, ಸಾಯಿಸೋ ಪ್ಲಾನ್ ಮಾಡ್ತಿದ್ದಿ ಹೆಂಗೆ? ಅಣ್ಣ, ನೀನು ಪ್ಲಾನ್ ಮಾಡಿದ್ರು ತೆಪ್ಪು ಅಂತ ಹೇಳ್ತಿಲ್ಲ ಕಣ್ಣ. ಆದ್ರೆ ಪ್ಲಾನ್ ಮಾಡಕ್ಕೂ ಮೊದಲು ಹಿಂದೆ ಮುಂದೆ ಅಕ್ಕಪಕ್ಕ ಸಮಯ ಜಾಗ ಎಲ್ಲ ನೋಡ್ಕೊಂಡು ಪ್ಲಾನ್ ಮಾಡ್ಬೇಕಿತ್ತು ಅಂತ ಹೇಳಿತ್ತು. ಲೇ, ಊರ್ಸಿ ಸಾಕು ಅಮ್ಮಕಣಿರ್ಲ. ಮೊದ್ಲೇ ಹಿಂಗ ಆಗೋಯ್ತಂದ್ರೆ ನಾನ್ ಟೆನ್ಷನ್ ಆಗಿವನೇ. ಇವನೊಳ್ಳೆ ಯಾವಾಗ್ಲೂ ಹೀಗೆಣ್ಣ. ನಾವು ಮುಂದೆದ್ದು ಪ್ಲಾನ್ ಮಾಡೋಣ. ಅವ್ರಿಬ್ರು ಕಿತ್ತಾಡ್ಕೊಂಡಿರೋ ಏಟ್ಗೆ ಅದ್ ಹೆಂಗ್ ಒಂದ್ ಮಾಡೋದ ಗೊತ್ತಾಯ್ತಾ ಇಲ್ಲ. ಅಪ್ಪಿ ತಪ್ಪಿ ಏನೋ ಸ್ನೇಹ ಸತ್ಯ ಗೊತ್ತಾಗೋದ್ರೆ ಏನೆಲ್ಲ ಮಾಡ್ತಾಳೆ. ಇದೇ ಪಾಠ ತಗಂತಾನೆ. ಏನ್ ಮಾಡ್ತಾಳೋ ಗೊತ್ತಾಗಲ್ಲ ನಂಗೆ. ವರ್ಷ ಟೆನ್ಷನ್ ಅಂತೆ. ವಿರುತಿ ಹೇಳೋದೇ ಕಷ್ಟ ಅನ್ಕೊಂಡಿದ್ದೆ, ಅದನ್ನೇ ಹೇಳಾಯ್ತು. ಇದು ಆಯ್ತದೆ ಕಂಡ್ರಲ್ಲ, ಹೊಸಿ ಸಮಯ ಆಯ್ತದೆ ಅಟೆಯ.
ಅಷ್ಟರಲ್ಲಿ ಬೇರೆ ಯಾರು ಹೇಳ್ತಿದ್ರೆ ಎಷ್ಟೇ ಸಾಕು ಕಣಣ್ಣ. ಏನಿಲ್ಲ ಕಣಣ್ಣ. ಅಯ್ಯೋ ಮಿಸ್ಸೋ, ತಿರ್ಗಾ ಅದ್ರ ಬಗ್ಗೆ ಮಾತಾಡ್ಬೇಡಿ, ಬಿಟ್ಬಿಡಿ, ಆಗಿದ್ದಾಯ್ತು. ಹಾಗಿದ್ರೆ ನಿಮಗೇನು ಬೇಜಾರಿಲ್ವಾ? ನಾನು ಆಗ್ಲೇ ಅದನ್ನ ಮರ್ತಾಯ್ತು. ಆದ್ರೆ ನಂಗನ್ನ ಸಲೀಸಾಗಿ ಮರೆಯಕ್ ಆಗ್ತಿಲ್ಲ ಶ್ರೀ. ಹಾಗಾದ್ರೆ ಬೇರೆ ಏನೋ ನೆನ್ಸ್ಕೊಳ್ಳಿ. ಬೇರೆ ಏನು? ನಮ್ಮಿಬ್ಬರ ಬಗ್ಗೆ, ಮದ್ವೆ ಆದ್ಮ್ಯಾಗ ನಡೆಯೋದ್ರ ಬಗ್ಗೆ. ಶ್ರೀ, ನೀವ್ ಮದ್ವೆ ಆದ್ರೆ ಇಂಥವ್ರನ್ನೇ ಮದ್ವೆ ಆಗ್ಬೇಕು ಅಂತ ಏನಾದ್ರೂ ಕನ್ಸಿಟ್ಕೊಂಡಿದ್ರಾ? ನನಗಂತೂ ಆತರ ಏನೂ ಇರ್ಲಿಲ್ಲ. ಆದ್ರೆ ಈಗ ಸಹನಾಕ ಮತ್ತೆ ಮುರಳಿ ಭಾವನ ನೋಡಿ ನಂಗೂ ಆಸೆ ಆಗ್ತದೆ. ಯಾವತ್ತೂ ನಾವಿಬ್ರು ಹಿಂಗೆ ಇರ್ಬೇಕು ಶ್ರೀ. ಎಂತ ವಿಚಿತ್ರ ನೋಡಿ, ವಸು ಅದ್ಕೆ ಮತ್ತೆ ಚಂದ್ರು ಅಣ್ಣಯ್ಯನೋ ಒಬ್ರನ್ನೊಬ್ರು ಪ್ರೀತಿ ಮಾಡೇ ಮದ್ವೆ ಆಗಿದ್ದು. ಆದ್ರೆ ಅವ್ರು ಖುಷಿಯಾಗಿಲ್ಲ. ಆದ್ರೆ ನಾವ್ ಯಾವತ್ತೂ ಆತರ ಆಗ್ಬಾರ್ದು ಶ್ರೀ. ನಾವ್ ಯಾವ್ದೇ ವಿಷಯಕ್ಕೆ ಜಗಳ ಆಡಿದ್ರು, ಏನೇ ಕಷ್ಟ ಬಂದ್ರು ಯಾವಾಗ್ಲೂ ಜೊತೆಗಿರ್ಬೇಕು. ಒಬ್ರಿಗೊಬ್ರು ಬಿಟ್ಕೊಟ್ಟು ಹೋಗ್ಬೇಕು, ಆಯ್ತಾ? ಮಿಸ್ಸೋ, ನೀವೇ ನನ್ ಬೇಡ ಹೊಂಟೋಗ್ಲ ಅಂದ್ರೂ ನಾನು ಹಾಕಿಲ್ಲ. ನಿಮ್ಮನ್ನ ರಾಣಿ ತರ ನೋಡ್ಕೊತೀನಿ. ಮಿಸ್ಸೋ, ಅವತ್ತೇನೋ ಕನ್ಸರ್ನ್ ನಡೆದಿದ್ದು ಹೇಳಿದ್ರಲ್ಲ, ಅದನ್ನ ಇನ್ನೊಂದು ಹೇಳ್ತೀರಾ? ಹೇಳಿ ಮಿಸ್ಸೋ, ಅದು ತಿಟ್ಟವಾಗ್ಲಂತೂ ನಡೆಯೋಕ್ಕಿಲ್ಲ. ಹೇಳ್ಸ್ಕೊಂಡನ ಖುಷಿ ಪಡ್ತೀನಿ. ಹಾ, ನಿಜವಾಗ್ಲೂ ನಡೆಯಕ್ಕಿಲ್ಲ ಅಂದ್ರೆ ಏನರ್ಥ? ಇದೇನ್ ಮಾವ, ಒಳ್ಳೆ ಹೋಗೋಣ ಮನಿಕಬೇಕು ಇರ್ಲಾ? ಅಲ್ಲಕ್ಕಲ್ಲ, ನಿಂಗೆ ಸಾನ ಅಂದ್ರೆ ಅಕ್ಕ ಇಲ್ವಲ್ಲ? ಅಕ್ಕ ಅಕ್ಕ ಅಂತ ಎಷ್ಟು ಪ್ರೀತಿ ಮಾಡ್ತಿದೆ, ಈಗ ನೋಡ್ರಿ ಹಿಂಗ ಆಡ್ತಿದ್ಯಾ? ಈಗ ನನ್ನ ಅಕ್ಕರೆ ಕಮ್ಮಿ ಆಯ್ತು ಅಂತ ಯಾವ ಹೇಳಿದ್ದು? ಹಾಗೆಲ್ಲ ಕಲಪುಸಿ, ಈಗ ಅವಳಿಗೆ ಏನೇ ಕಷ್ಟ ಅಂತಂದ್ರು ನೀನ್ ಅಲ್ವ ಮುಂದೆ ನಿಂತ್ಕೋಬೇಕು? ಅಕ್ಕಂಗಿರೋ ಒಂದೇ ಒಂದು ಕಷ್ಟ ಅಂದ್ರೆ ಅದು ನೀನು. ನಿನ್ ಮುಂದೆ ನಾನ್ ನಿಂತ್ರೆ ಸಾಕ್ಬಿಡು. ಅಬ್ಬಬ್ಬಬ್ಬಬ್ಬ, ತಮಾಷೆ ಕಳ್ಳ. ಲೇ ಪುರುಷಿ, ಸಾನ ಖುಷಿಯಾಗಿಲ್ಲಕಲ್ಲ, ಅದವಳ ಮಗ್ದಾಗ ಎತ್ ಕಾಣ್ತೈತೆ. ಅವಳಂತ ಏನೋ ಮಾತಾಡಬೇಕು ಅಂತ ಅನ್ನಿಸ್ತೈತೆ, ಆದ್ರೆ ಎಲ್ರು ಇರೋದ್ರಿಂದ ಅದು ಆಯ್ತಾ ಇಲ್ಲ. ಅದಕ್ಕೆ ಸಾನನ್ ಫೋನ್ ನಂಬರ್ ಕೊಡ್ಲಾ ಪುರ್ಸಿ? ಓ, ಅದಕ್ಕೆ ಇಟ್ಟೊಂದೆಲ್ಲ ಪೀಟಿಕೆ ಆಗ್ತಾ ಮಾವ? ಆ ಸಡ ಐಫೋನ್ ಅಂತೆಲ್ಲ ಡೌ ಮಾಡ್ದ?
ನೀನೇನೇ ತಿಪ್ಪುರ್ಲಾಗ ಹಾಕಿದ್ರು ನಾನ್ ಸಹನಕ್ಕ ನಂಬರ್ ಕೊಡಕ್ಕಿಲ್ಲ. ಸುಮ್ಕೆ ಹೋಗೋ ಪುರ್ಸಿ. ಈ ಸುಮ್ಕೆ ಹೋಗ್ ಮಾವ, ನಮ್ ಮನಿ ಕಬೇಕು ಕಣಂತೆ. ನೀನ್ ಹೋಗಿ ಬಿತ್ಕೋಗ್ ಹೋಗಿ. ಲೇ ಪುರ್ಸಿ ಲೇ ಲೇ ಲೇ. ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ ಮನದ ಪ್ರತಿ ಮೂಲೆಯಲು ನೀನೆ ತುಂಬಿರಲು ನಿನಗೋ ನಿನ್ನ ಕಂಗಳು ಮುಳುಗು ಸುಯನ ಕಡಲು. ಈ ಪ್ರೀತಿಯ ಸವಿ ಎದೆಗೆ ತಾಕಲು ಹಾಯಾಗಿದೆ, ಏಕೋ ಹಾಯಾಗಿದೆ. ನನ್ನೆಲ್ಲ ಯೋಚನೆ ನಿಂಗೇನೆ ಬೀಸಲು ಆಗೋಗಿದೆ, ಇಂದು ಆಗೋಗಿದೆ. ಇಲ್ಲ, ಬುಡಕ್ಕಿಲ್ಲ. ಇವಳನ್ನ ನಾನು ಸುಮ್ಕೆ ಬುಡಕ್ಕಿಲ್ಲ. ನಾನು ಮಾಡೇ ಬಿಡ್ತೀನಿ. ಆ ನಂಜವ್ವನ ಇಲ್ಲ ಈ ಬಂಗಾರಮ್ಮನ ಅಂತ. ಸ್ಪೀಡ್ 4ರಲ್ಲಿದ್ದರೂ ಸೆಕೆ ಏನು ಕಮ್ಮಿ ಇಲ್ಲ. ಇದು ಬೇಸಿಗೆ ಅಂತನಾ ಅಥವಾ ಅತ್ತೆಮ್ಮ ಇವಳವ್ರೆ. ಓ, ಆ ಜ್ಯೋತಿಷ ಹೇಳಿದ್ದ. ಅವತ್ತೇನೋ ದಿನ ಚೆನ್ನಾಗಿರ್ಲಿಲ್ಲ ರೀ. ಇವತ್ತು ಹಬ್ಬ, ಇದಕ್ಕಿಂತ ಒಳ್ಳೆ ದಿನ ಸಿಗುತ್ತಾ? ಅದು ಅಲ್ಲದೆ ನಿಮ್ಮ ತಂಗಿರು ನಮ್ಮಿಬ್ರಿಗೋಸ್ಕರ ಇಡೀ ರೂಮ್ನ ಬಿಟ್ಕೊಟ್ಟಿದ್ದಾರೆ. ಅವ್ರ ಮನ್ಸಿಗೆ ಬೇಜಾರು ಮಾಡಬಾರ್ದು ಅಲ್ವಾ? ಎಲ್ರ ಹತ್ರ ಕೂಗಾಡೋ ಹಂಗೆ ನನ್ನ ಹತ್ರ ಕೂಗಾಡ್ಬೇಡಿ. ನೀವ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ ನಿಲ್ಲಕ್ಕೆ ನಾ ನಿಮ್ ಮನೆಯವಳು ಅಲ್ಲ, ನಿಮ್ ಹತ್ರ ಬಡ್ಡಿ ತಗೊಳ್ಳೋ ಆಳು ಅಲ್ಲ. ಇಂಥವ್ರಿಗೆ ಪಾಠ ಕಲಿಸದೆ ಸುಮ್ನೆ ಬಿಡ್ಬಾರ್ದು. ಅವ್ವನ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಯಾರೇ ಆದ್ರೂ ಸರಿ, ನಾಲ್ಗೆ ಸೀರ್ಬಿಡ್ತೀನಿ. ಊಟ ಮಾಡ್ದವ? ನಂದಾಯ್ತು ಅಣ್ಣಯ್ಯ, ಆದ್ರೆ ಅವನ್ದಾಗಿಲ್ಲ. ಯಾಕೆ? ಏನೋ ಗೊತ್ತಿಲ್ಲ ಅಣ್ಣಯ್ಯ. ಅವ್ವ ತುಂಬಾನೇ ಬೇಜಾರಲ್ಲಿದ್ದಾಳೆ. ಸಂಜೆಯಿಂದ ಯಾರ ಜೊತೆನೂ ಮಾತಾಡ್ತಾನೂ ಇಲ್ಲ. ಅವ್ವ ಎಲ್ಲಿ? ಒಳಗಿದ್ದಾರೆ. ಸರಿ ಇರು, ನಾನೇ ಕೇಳ್ತೀನಿ. ಯಾಕೆ ಬಂಗಾರ ಊಟ ಮಾಡಿಲ್ಲಂತೆ? ನಿಂಗೆ ನನ್ನ ಮ್ಯಾಗ ಕೋಪನಾ? ಊರು ಸುತ್ಕೊಂಡು ಮನೆಗೆ ಸರಿಯಾಗಿ ಬರೋಕ್ಕಿಲ್ಲ ಅಂತ ತಾನೆ ನಂಗೆ ಗೊತ್ತು. ಅದಕ್ಕೆ ನೀನು ಬೇಸರ ಮಾಡ್ಕೊಂಡಿದ್ಯಾ. ಏನು ಮಾಡಲಿ, ಮೊದಲಿಂದನೂ ಹಂಗೆ ರೂಢಿ ಆಗ್ಬಿಟ್ಟದೆ. ಸರಿ, ಇನ್ಮೇಲೆ ಆದಷ್ಟು ಮನೆಗೆ ಇರ್ತೀನಿ.
ನನ್ನ ಮಾತಿನ ಮ್ಯಾಕೆ ಆಟೊಂದು ಗೌರವ ಇಲ್ಲ ನಿನ್ಗೆ? ಏನಿವತ್ತು ಬರೀ ಇಂಥವೇ ಕೇಳ್ತಿದ್ಯಲ್ಲ. ನಾನು ಕೇಳಿದಕ್ಕೆ ಉತ್ತರ ಕೊಡು. ನಾನು ಯೋನೇ ಹೇಳಿದ್ರು ನನ್ನ ಮಾತನ್ನ ಕೇಳ್ತೀಯಲ್ವಾ ನೀನು? ಪ್ರಾಣ ಬಿಡು ಅಂದ್ರೂ 2 ಕ್ಷಣನೂ ಯೋಚನೆ ಮಾಡಕ್ಕಿಲ್ಲ. ಬಿಡ್ತು ಅನ್ನೋ ಮಗ ನೀನುವೆ ಬಂಗಾರ. ನೀ ಅಂದ್ರೆ ನಂಗೆ ಪ್ರಾಣ ಬಂಗಾರ. ನಿನ್ ಬಗ್ಗೆ ಯಾವನ ಮಾತಾಡಿದ್ರೆ ಸುಮ್ಕೆ ಬಿಡಕ್ಕಿಲ್ಲ. ಅಂತದ್ರಾಗೆ ನಿನ್ ಮಾತು ನಾನು ಕೇಳಕ್ಕಿಲ್ವೇ? ಅಂಥದ್ದೇನು ಕೇಳ್ಬೇಕು ನೀನಂತವ? ಓ ಗೊತ್ತಾಯ್ತು, ಮದುವೆ ವಿಷಯ ತಾನೆ. ಅದೇ ಅವತ್ತು ಆಟೋ ಒಂದು ಫೋಟೋ ತಂದ್ಕೊಟ್ಟು ಹುಡುಗಿ ನೋಡು ಅಂದಲ್ಲ, ಅದೇನಾ? ಬಂಗಾರ, ಈ ಒಂದ್ ದಿವಸದಾಗೆ ಹುಸಿ ಸಮಯ ಕೊಡು. ನೀನ್ ಖುಷಿ ಪಡೋ ಅಂತ ಸೊಸೆನೆ ನಮ್ಮ ಮನೆಗೆ ಬರ್ತಾಳೆ, ಸರಿನಾ? ನನ್ನ ಮಗ ಯಾವತ್ತಿದ್ರೂ ನನ್ನ ಮಗನೇ. ನನ್ನ ಮಾತನ್ನ ಇವನ್ ಮೀರಾಕಿಲ್ಲ. ಆದ್ರ ನಂಜಮ್ಮ ಮತ್ತೆ ಆ ಹುಡುಗಿ ಇವ್ ಬೆಲೆ ಕೆಡ್ಸವ್ರೆ. ಅವ್ರನ್ನ ಮಾತ್ರ ನಾನು ಸುಮ್ಕೆ ಬಿಡಾಕಿಲ್ಲ. ಹಾಗಿದ್ರೆ ಇವ್ರ ಮೇಲೆ ಆಣೆ ಮಾಡು. ನನ್ಬಲ್ಲ ಯಾಕೆ ರೀ ನೀನ್ ಸುಮ್ನೆ ರೀ. ಆಣೆ ಮಾಡು. ನೀನ್ ಸುಳ್ಳು ಹೇಳಿದ್ರೆ ನಿನ್ ಮಗಳು ಕುಂಕುಮ ಹೂ ಇಲ್ದೆ ಜೀವನ ಪೂರ್ತಿ ಬದುಕ್ಬೇಕಾಗುತ್ತ. ಏ ಬಿಡೆ, ಕೊಡ್ತೀನಿ ಅಂತ ಹೇಳದ್ನಲ್ಲೇ, ಸುಮ್ನಿರು. ಈಗ ಮುರಳಿಗ್ ಫೋನ್ ಮಾಡಿ ಆಸ್ಪತ್ರೆಗೆ ಹೋಗೋದ್ ಬೇಡ, ಸೀದಾ ಮನೆಗೆ ಬಾ ಅಂತ ಹೇಳು. ಆಸ್ಪತ್ರೆಗೆ ಯಾಕೆ ಹೋಗಿಲ್ಲ ಅಂತ ಕೇಳಿದ್ರೆ ಡಾಕ್ಟ್ರೆ ಮನೆಗ್ ಬಂದಿದ್ರು, ನೀನ್ ಮೊದ್ಲು ಮನೆಗ್ ಬಾ, ಇಲ್ಲೇ ಎಲ್ಲ ಹೇಳ್ತೀನಿ ಅಂತ ಹೇಳು. ಚಿತ್ರಕ್ಕ ಹೇಳಕ್ಕ. ಮುರಳಿ, ನೀನ್ ಮನೆಗೆ ಬಂದ್ಬಿಡೋ. ಯಾಕಕ್ಕ, ಏನಾಯ್ತು? ಈಗ ತಾನೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ. ಅಮ್ಮಂಗ್ ಏನಾಗಿಲ್ಲ ಕಣೋ, ಡಾಕ್ಟ್ರು ಮನೆಗೆ ಬಂದಿದ್ರು. ನೀನು ಫಸ್ಟ್ ಮನೆಗ್ ಬಾ, ಹೇಳ್ತೀನಿ ನಾನು. ಅಕ್ಕ, ಅಮ್ಮಂಗೆ ಏನೂ ಆಗಿಲ್ಲ ತಾನೆ? ನಾನು ಹೇಳಿದ್ನಲ್ಲ, ಫಸ್ಟ್ ನೀನ್ ಮನೆಗ್ ಬಾ. ಸರಿ, ಬಂದೆ. ಏನಾಯ್ತು? ಮನೆಗೆ ಹೋಗ್ಬೇಕಂತೆ. ಏನು ಕೊಕ್ಕೋನ? ಯಾಕೆ ಶ್ರೀ, ಹೆಂಗೈತೆ ಮೈಗೆ? ಕೋಪ ಮಾಡ್ಕೊಬೇಡಕ್ಕ, ನೀ ಅದ್ರ ಚಾಂಪಿಯನ್ ತಾನೆ, ಮತ್ ಕರೆಯೋದ್ರ ತಪ್ಪೇನೈತೆ? ಸರಿ, ನಿಂಗೆ ಕೊಕ್ಕೋಬೇಕು ಇಷ್ಟ ಅಲ್ಲ ಅಂದ್ರೆ ಹೇಳು, ಬಿಟ್ಬಿಡ್ತೀನಿ. ಆಹಾ, ಹೇಗ್ ಲಾಕ್ ಮಾಡ್ತೀರಾ ಅಲ್ವಾ? ಕೊಕ್ಕೋ ಅಂದ್ರೆ ಇಷ್ಟಾನೇ. ಆದ್ರೆ ನನ್ನ ಫ್ರೆಂಡ್ಸ್ ಮುಂದೆ ಹೀಗೆಲ್ಲ ಕರಿಬೇಡಿ. ಸರಿ ಸರಿ. ಅವ್ವ ಎಲ್ಲಿ? ಅವ್ವ ಗ್ರಾಮ ದೇವತೆ ಪೂಜೆಗೆ ಹೋಗಿದ್ದಾಳೆ. ಓ, ನೀವು ನೆಕ್ಸ್ಟ್ ಏನ್ ಪ್ರಶ್ನೆ ಕೇಳ್ತೀರಾ ಅಂತ ನನಗೆ ಗೊತ್ತು. ಅಕ್ಕ ಎಲ್ಲಿ ಅಂತ ತಾನೆ? ಕೊಕ್ಕೋ ಶಾನೆ ಬುದ್ಧಿವಂತೆ. ನಾನು ಬಂದಿವಂತ ಹೋಗಿ ಹೇಳೋಗವೇ? ಅಕ್ಕ ಇಲ್ಲ. ತಮಾಷೆ ಮಾಡ್ಬೇಡ, ಹೋಗು. ನಿಜವಾಗ್ಲೂ ಹೇಳ್ತಿದ್ದೀನಿ, ಅಕ್ಕ ಟೆಸ್ಟ್ಗೋಸ್ಕರ ಓದ್ಕೊಳಕ್ ಹೋಗಿದ್ದಾಳೆ ಲೈಬ್ರರಿಗೆ. ಆಟ ಆಡ್ಸಿದ್ಯ ತಾನೆ? ನಿಜ ಹೇಳ್ತಿದ್ದೀನಿ, ನಾನ್ ಯಾಕೆ ಆಟ ಆಡ್ಸ್ಲಿ? ಅಕ್ಕ ಇದ್ದಿದ್ರೆ ನಿಮ್ ಬುಲೆಟ್ ಸೌಂಡ್ಗೆ ಆಚೆ ಬರ್ಬೇಕಿತ್ತು ತಾನೆ? ಇಲ್ಲ, ಮೆಸ್ ಪಕ್ಕ ಒಳಕೆ ಅವ್ರೆ. ಏ ಇಲ್ಲ ಅಂತ ಹೇಳ್ತಿದ್ದೀನಿ ತಾನೆ? ಕಾಂತಕ, ಮುಟ್ಟೆಯಲ್ಲಿಡ್ಲಿ. ಸೀನಣ್ಣ, ಅಲ್ಲಿ ಮನೆ ಒಳಗೆ ಮಡಗ್ಬಿಡು. ಸಿರಣ್ಣ, ಬಿಡ್ಬಿಡು, ನಾನೇ ಮಡಗ್ತೀನಿ ಬಿಡಿ. ಇರ್ಲಿ ಬಿಡ್ಸೋಣ, ನಿಂಗೆ ಯಾಕೆ ತೊಂದ್ರೆ?
ನೀನೇ ನನ್ನ ಮುಂದೆ ಗೌರವ ಕೊಡೋ ಹಾಗೆ ನಡ್ಸೋದು ಬೇಕಾಗಿಲ್ಲ ಸಹನಾ. ನೀನು ಹೇಗಿದೆಯೋ ಹಾಗೇ ಇರು. ಏನಮ್ಮ ಹಾಗೆ ನೋಡ್ತಾ ಇದೆಯಾ? ಈಗೇನೋ ಅತ್ತೆಮ್ಮ ಅತ್ತೆಮ್ಮ ಅಂತ ಗೌರವದಿಂದ ಕರಿತಾ ಇದೆಯಾ, ಆದರೆ ಈ ಅತ್ತೆಮ್ಮ ಮಾತು ಮೀರಿ ನಿಮ್ಮ ಮನೆಗೆ ಹೋಗಿದ್ಯಲ್ಲ. ಅತ್ತೆಮ್ಮ ಅದು ಇರಲಿ ಬಿಡಮ್ಮ, ನೀನೇನೋ ಹೇಳೋದು ಬೇಡ. ನಿನ್ನ ಮನಸ್ಸಲ್ಲಿ ನನಗೆ ಯಾವ ಸ್ಥಾನಮಾನ ಕೊಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಅತ್ತೆಮ್ಮ ನಿಂತ್ಕೊಳ್ಳಿ. ದಿಟ್ಟವಾಗ್ಲೂ ನಾನು ನಿಮ್ಮ ಮಾತನ್ನ ಮೀರಿ ಹೋಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಹೋಗ್ಬೇಕು ಅಂತ ಆಸೆ ಇದ್ದಿದ್ದೇನೋ ದಿಟ್ವೆ, ಆದರೆ ಸ್ನೇಹ ಬಂದು ಕರೆದಿದ್ದಕ್ಕೆ ವಾಗಿದ್ದು, ಇಲ್ಲಂದ್ರೆ ಒಯ್ತಿರ್ಲಿಲ್ಲ. ಆದರೆ ಅವಳು ಬಂದಿದ ತಕ್ಷಣ ತಪ್ಕೊಂಡು ನಾನೇನೋ ನಿನ್ಗಿಲ್ಲಿ ಹಿಂಸೆ ಕೊಡ್ತಾ ಇದ್ದೀನಿ ಅನ್ನೋ ಹಂಗೆ ನಡ್ಕೊಂಡ್ಯಲ್ಲಮ್ಮ. ನೀನು ತವ್ರ ಮನೆಗೆ ಹೋಗಿ ನಾನು ಕೆಟ್ಟವಳು, ನಿನಗೆ ಹಿಂಸೆ ಕೊಡೋ ಹಿಟ್ಲರು ಅಂತ ಹೇಳಿದ್ಯೇನಮ್ಮ? ಅಯ್ಯಯ್ಯೋ ಇಲ್ಲ ಅತ್ತೆಮ್ಮ, ನಾನೇ ಹಂಗೆಲ್ಲ ಹೇಳಿ. ನೀವು ಹೇಳೋದೆಲ್ಲ ನಾನು ಒಳ್ಳೇದಕ್ಕೆ ಅಲ್ವಾ. ನಮ್ಮ ಮನೆಯಾಗೆ ರಾತ್ರಿ ಶಾಸ್ತ್ರಕ್ಕೆ ತಯಾರಿ ಮಾಡ್ಬೇಕಾದ್ರೂ ನಾನು ಹೇಳ್ದೆ ಇದೆಲ್ಲ ಬ್ಯಾಡ, ಜ್ಯೋತಿಷಿ ಹೇಳೋರೆ ಅಂತ. ಇದೆಲ್ಲ ಬೇಡ ಅಂದ್ರೆ ಯಾವ ಶಾಸ್ತ್ರಕ್ಕಮ್ಮ? ನೀವೇ ಹೇಳೋದಿಲ್ಲ ಅತ್ತೆಮ್ಮ, ಒಳ್ಳೆ ಮುಹೂರ್ತ ಬರೋ ಗಂಟ ನಾವು ಯಾರನ್ನೇ ಇರಬೇಕು ಅಂತ. ನಾನು ಅವ್ರಿಗೆ ಹೇಳ್ದೆ, ಆದರೂ ಅಚ್ಚಯ್ಯ ನಿಮ್ಗೀಗ ಆಯ್ತು ಅಂತ ಅನಿಸ್ತೈತೆ, ನನ್ನ ಸಮಸ್ಬಿಡಿ ಅತ್ತೆಮ್ಮ. ಅಂದ್ರೆ ಅಲ್ಲಿ ನೀವಿಬ್ರು ಮಧ್ಯೆ? ಇಲ್ಲ ಅತ್ತೆಮ್ಮ, ಅಲ್ಲಿ ಏನೂ ನಡೆದಿಲ್ಲ. ನಿಮ್ಮ ಫೋನ್ ಬಂದ ತಕ್ಷಣ ಒಂಟು ಬಂದ್ಬಿಟ್ಟೆ. ಒಳ್ಳೆ ಹುಡುಗಿ. ಈಗ ನಾನು ಒಪ್ತೀನಿ, ನೀನು ಯಾವತ್ತೂ ನನ್ನ ಮಾತನ್ನ ಮೀರಿ ನಡ್ಕೊಳ್ಳಲ್ಲ ಅಂತ. ಹೋಗಮ್ಮ, ನಿನ್ನ ಕೆಲಸ ಮಾಡ್ಕೊ. ಹಿಂಗೆ ಬಿಟ್ರೆ ನನಗೆ ಗೊತ್ತಿಲ್ಲದೆ ಏನು ಬೇಕಾದರೂ ಮಾಡ್ತಾರೆ. ಇವತ್ತೇ ಆ ಪುಟ್ಟಕ್ಕನ ಹತ್ರ ಹೋಗಿ ಮಾತಾಡಿ ಬರಬೇಕು. ಸಹನಾ, ನಾನೊಂದು ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಬರ್ತೀನಮ್ಮ. ಬರೋದು ತಡ ಆಗ್ಬೋದು. ಜೋಪಾನ. ಸರಿ ಅತ್ತಮ್ಮ. ಲೇ ಕೋಲ್ಟು ನಿಮ್ಮ ಅಪ್ಪಂದಲ್ಲ. ಏ ಚಂದ್ರು ಏನೋ ಒಸಿ ಒಳ್ಳೆವನೆಯ, ಆದ್ರೆ ಅವ್ನ ಹಾಳು ಮಾಡ್ತಾ ಇರೋದು ನೀನೇ. ನನ್ ಮಗನ ಬಗ್ಗೆ ಸರ್ಟಿಫಿಕೇಟ್ ನೀನ್ ಕೊಡ್ಬೇಕಾಗಿಲ್ಲ. ಮೊದ್ಲು ಊರೂರಲಿತವನಲ್ಲ ನಿನ್ ಮಗ, ಅವನ ಬಗ್ಗೆ ಹೊಸ ಯೋಚನೆ ಮಾಡು. ನನ್ನ ಮಗನ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನ್ಗಿಲ್ಲ. ಮುಚ್ಚೆ ಬಾಯ. ಮುಚ್ಚಿಸ್ತೀನಿ ನಿನ್ನ ಬಾಯ್. ನಾನು ಮುಚ್ಚಿಸ್ತೀನಿ. ಅದ್ ಹೆಂಗೆ ನಿನ್ ಮಗನ್ಗೆ ಇನ್ನೊಂದ್ ಮದ್ವೆ ಮಾಡಿಸ್ಬಿಡ್ತೀಯೋ ನಾನು ಮಾಡೇ ಬಿಡ್ತೀನಿ. ನಿನ್ ಕೈನಲ್ಲಿ ಏನಾಯ್ತದೋ ಅದ್ ನೀನ್ ನೋಡ್ಕಳೆ. ನಿನಗೂ ಒಬ್ಬ ಮಗ ಅವನೇ, ಅದನ್ನು ಗೆಪ್ತಿಗ್ ಮಾಡ್ಕೋ, ನಾನು ನೋಡ್ಕೊಂತೀನಿ. ಯೋನೆ ಮಾಡ್ತೀಯ ಅದನ್ನ ನಿನ್ ತವ ಹೇಳ್ಬಿಟ್ಟು ಮಾಡಕ್ಕಿಲ್ಲ. ಮೋಡಿಗೆ ಫೋನ್ನ ಇರ್ತಾವಳು. ಆ ನಂಬರ್ಗೆ ಅದ್ ಏನಂತ ಹೆಸರು ಮಾಡ್ಕವಳು. ಬಟ್ ಇಲ್ಲಿದ್ರೆ ನಂಗೆ ಬೇಕಾಗಿರೋ ಪುಸ್ತಕಗಳೆಲ್ಲ ಸಿಗತ್ತೆ, ಅದಕ್ಕೆ ಇಲ್ಲಿ ಬಂದೆ. ಇವಳ್ಯಾರೋ ಶಿವನೇ ತಲೆ ತಿರುಗಿರಗಿರನೆ ದೋಚಿದಳು ಹೃದಯ ಎದುರಿಗೆ ಬಂದೊಡನೆ. ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು ನಮ್ಮವ್ವ ಮೆಚ್ಚೋ ಸೊಸೆ ಇವಳೆ ಅನ್ಸೋಯ್ತು. ಓ ಕರೆಕ್ಟು. ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳೋದೇ ಮರ್ತೋದೆ. ನಾನು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತಿದ್ದೀನಿ. ಶ್ರೀ ಶ್ರೀ ನಾನು ಹೇಳ್ತಿರೋದು ಕೇಳಿಸ್ಕೊತಿದ್ದೀರೋ ಇಲ್ವೋ?
ಹಾ ಸದ್ಯಕ್ಕೆ ಕಣ್ಣಿಗೆ ಮಾತ್ರ ಕೆಲಸ. ಶ್ರೀ, ನಾನು ಹುಬ್ಳಿಗೆ ಹೋಗ್ತಿದ್ದೀನಿ. ಯಾಕೆ? ಮಾಕ್ ಟೆಸ್ಟ್ ಇದೆ. ಅದು ಮೇನ್ ಎಕ್ಸಾಮ್ಗಿಂತ ಮೊದಲು ಅದೇ ಥರ ನಡೆಯುವಂಥ ಒಂದು ಟೆಸ್ಟು. ಬೇರೆ ಬೇರೆ ಊರುಗಳಿಂದ ಎಲ್ಲ ಕ್ಯಾಂಡಿಡೇಟ್ಸ್ ಬರ್ತಾರೆ. ಓ, ಅದಕ್ಕೆ ಹಿಂಗೆ ಓದ್ಕೋತಾರೆ ನೀವು? ಸರಿ ಸರಿ, ನೀವು ಓದ್ಕೊಳ್ಳಿ, ನಾನು ತೊಂದರೆ ಮಾಡೋಕ್ಕಿಲ್ಲ. ಬರನೆ. ಶ್ರೀ ಕೂತ್ಕೊಳ್ಳಿ. ನಾನು ಓದ್ಕೋಬೇಕು ನಿಜ, ಆದರೆ ನೀವು ಹೋಗ್ಲೇಬೇಕು ಅಂತ ಏನಿಲ್ಲ. ಹಾ, ನೀವು ಯಾವ್ದಾದ್ರು ಬುಕ್ ತಗೊಂಡು ಓದ್ಬೋದು ಇಲ್ಲೇ. ಕಂಟಿ ಕಂಟಿ, ಅಯ್ಯಯ್ಯ, ಇವನು ಆಗ್ಲೇ ಹೊಂಟ್ಬಿಟ್ನಾ? ನಂಗೊಂದು ಮಾತು ಹೇಳಿಲ್ವೇ? ಅಯ್ಯೋ, ಈ ಹುಡುಗ ಬಟ್ಟೆ ಎಲ್ಲ ಹಾಸಿಗೆ ಮ್ಯಾಕ್ ಹಾಕೊಂಡು ಹೆಂಗೋ ಪುರ್ಷಿ ಫೋನಿಂದ ಸಾನ ನಂಬರ್ ತಗೊಂಡಾಯ್ತು. ಈಗ ಫೋನ್ ಮಾಡಿದ್ರೆ ಸಾನ ಫ್ರೀಯಾಗಿರ್ತಾಳ? ಏ, ಬಿರ್ನೆ ಎದ್ದು ಎಲ್ಲ ಕೆಲಸ ಮಾಡೋ ಹುಡುಗಿ ಅದು. ಇಡದ್ ಗಾಲಿ ಎಲ್ಲ ಕೆಲಸ ಮುಗಿಸಿ ಫ್ರೀಯಾಗಿರ್ತದೆ. ಕಾಲ್ ಮಾಡುವ. ಹಲೋ ಹಲೋ, ಇದೇನಿದು? ಯಾವ್ದು ಗಂಡ್ಸ್ ವಾಯ್ಸ್ ಬರ್ತಿದೆ? ಹಲೋ, ಯಾರು ಮಾತಾಡೋದು? ಫೋನ್ ಮಾಡಿದ್ ನೀವು, ನೀವ್ಯಾರು ಹೇಳ್ರಿ? ಸಹನಾ? ಏ, ಹುಡುಗನ್ ವಯಸ್ಸಿದ್ದಂಗೈತೆ, ಹೆಸರು ಸಹನಾನ? ಏಯ್, ನಾನ್ ಗಾಳಿ. ಸಹನಾ ಇಲ್ವೇ? ನೀವ್ಯಾರು ಮಾತಾಡೋದು? ಮುರಳಿ ಭಾವನಾ? ಏ, ಯಾರಯ್ಯ ನೀನು? ಸಹನ, ಮುರಳಿ, ಕಾಳಿ, ಯಾರ್ಯಾರ ಹೆಸರು ಹೇಳ್ತಿದ್ಯಾ? ಯಾವ್ದೋ ರಾಂಗ್ ನಂಬರು. ನಿಮ್ಮ ಹೆಸರು? ನಾನು ರಂಗೇಗೌಡ. ಮಡ್ಗಯ್ಯ ಫೋನ್ನ. ಲೈ ಪುರ್ಸಿ, ನನಗೆ ಆಟ ಆಡಿಸ್ತೀಯಾ? ಆಯ್ತೆ ಕಲ ನಿನಗೆ. ನೋಡಿ ಪುಟ್ಟಕ್ಕ, ನಾನು ಸಮಯಕ್ಕೆ ತುಂಬಾ ಅಂದ್ರೆ ತುಂಬಾ ಗೌರವ ಕೊಡೋಳು. ನನ್ನ ಸಮಯನ ಹಾಳು ಮಾಡಿದ ಪಾಪ ನಿಮಗ್ ಬೇಡ. ನೋಡಿ, ನಾನು ಟ್ಯಾಕ್ಸಿನ ವೇಟಿಂಗ್ ಅಲ್ಲೇ ಇಟ್ಟಿದ್ದೀನಿ. ನಿಮ್ ತೀರ್ಮಾನ ಏನು ಅಂತ ಬೇಗ ಹೇಳಿ. ನೀವು ನನ್ನ ಮಾತನ್ನೇ ಅರ್ಥ ಮಾಡ್ಕೊಂತಿಲ್ಲ. ನಿಮ್ಮ ಯಜಮಾನ್ರು ವಾಪಸ್ ಬರೋ ಗಂಟ ಕಾಯ್ಬಹುದಲ್ವೇ? ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಲ್ಲ, ಇದ್ಯಾಕೋ ಸರಿ ಹೋಗಲ್ಲ ಬಿಡಿ. ನಿಮ್ಗೆ ನಿಮ್ ಮಗಳನ್ನ ತವರಲ್ಲೇ ಇರಿಸ್ಕೋಬೇಕು ಅಂತ ಆಸೆ ಅನ್ಸುತ್ತೆ. ಸರಿ ಬಿಡಿ, ನಾನು ಕಳ್ಸ್ಕೊಡ್ತೀನಿ. ನಿಂತ್ಕೊಳ್ಳಿ ಒಂದು ನಿಮಿಷ, ನಂಗೋಸಿ ಸಮಯ ಕೊಡಿ. ಬಂದೆ.
ಬೇಗ ಇದೇ ಪುಟ್ಟಕ್ಕ ಫೋನ್ ಮಾಡ್ತಾವ್ರೆ. ಅವ್ವಾ ನೀನ್ ತವ ಮಾತಾಡಕ್ ಆಯ್ತಿಲ್ಲ, ನಂಗೆ ತಲೆ ನೋಯ್ತದೆ. ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಅದನ್ನ ನೆಟ್ ಕೇಳ್ಬಿಟ್ಟು ಒಯ್ತಾ ಇರು. ನೀನ್ ಅನ್ಕೊಂಡಿದ್ ಯಾವ್ದು ಆಗಕ್ಕಿಲ್ಲ ಅಂತ ಹೇಳಕ್ ಬಂದಿವ್ನಿ. ಆ ಹುಡುಗಿಗೆ ನನ್ ಮಗನಿಂದ ಬರ್ಬೇಡ ಅಂತ ಮರ್ವಾದದಿಂದ ಹೇಳ್ಬಿಡ ಆಟೆಯ. ನಾನು ಆ ಹುಡುಗಿ ಕೈ ದೀಪ ಕೊಟ್ಬಿಟ್ಟು ನಿನ್ ಮಗನಿಂದ ಹೋಗುವಂತ ಹೇಳಿದ್ನ. ನೀನ್ ಮಗ ಕಣ್ಕಂಡ್ ಹುಡುಗಿರಿ ಸುತ್ತ ನಾನೇನೆ ಮಾಡ್ನಿ. ಯಾವಳು ಅಲ್ಲ, ನೀನ್ ಕಳ್ಸಿದ್ ಹುಡುಗಿನೇಯ. ಅದಕ್ಕೇನಂತವ ಆಧಾರನೂ ಐತೆ. ಕೆಪ್ಪಿಸ್ಕೊಳಕ್ ನೋಡ್ಬೇಡ ನನ್ ಜವ, ನನಗೆಲ್ಲ ಗೊತ್ತೈತೆ. ಆಧಾರ ಆಯ್ತಾ? ತೋರ್ಸು ನೋಡಮ್ಮ. ಇವಳು ಪುಟ್ ಅಲ್ಲ, ಸ್ನೇಹನ್ ಫೋಟೋ ಹಿಡ್ಕೊಂಡು ನಮ್ಮ ಮನೆ ಗಂಟ ಬಂದವಳಲ್ಲ. ದಿಟ್ಟವಾಗ್ಲಿ ಇವಳಿಗೆ ಸ್ನೇಹ ಪುಟ್ಟಕ್ಕನ ಮಗಳು ಅಂತ ಗೊತ್ತಿಲ್ವಾ? ಏಯ್ ಯೋನೆ, ಫೋಟೋ ನೋಡ್ತಿದ್ದಂಗೆ ಮಂಕಾಗ್ಬಿಟ್ಟೆ. ಇವಳೆ ತಾನೇ ನೀನ್ ಕಳ್ಸಿರೋ ಹುಡುಗಿ. ಏಯ್ ವಿಜಯ್, ಇವಳು ನಿನ್ಗೆ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ವಾ? ಕಳಿಸ್ದವಳು ನೀನು, ನನಗೇನ್ ಗೊತ್ತು? ಅವಳ ಕೈಲಿ ನನ್ನ ಮಗನ ಪ್ರೀತಿಸೋ ನಾಟಕ ಆಡ್ಸಿ ನನ್ನ ಮಗನ ನನ್ನಿಂದ ದೂರ ಮಾಡ್ಬೇಕು ಅನ್ನೋದೇ ತಾನೇ ನಿನ್ ಯೋಚನೆ. ಅವ್ರ ಜನ್ಮದಾಗ ಸಾಧ್ಯ ಆಗಕ್ಕಿಲ್ಲ. ಆ ಹುಡುಗಿಗೆ ಹೇಳ್ಬಿಡು, ಸುಮ್ಕೆ ಅವಳ ಜೀವನನು ಹಾಳು ಮಾಡಬೇಡ. ಅವತ್ ನೀವು ತಲೆ ಸುದ್ ಬಿದ್ದಾಗ್ಲೆ ನಂತವೇನು ಮುಚ್ಚಬೇಡಿ, ಏನೇ ಇದ್ರು ನಂತಾವ್ ಹೇಳ್ಕೊಳ್ಳಿ ನಂಗೆ ಕೇಳಿದ ತಾನವ. ಅವ ನೀವೇನೇ ಹೇಳಿದ್ರು ನಾನು ಯಾರ ತಕ್ಕೂ ಏನು ಹೇಳಕ್ಕಿಲ್ಲ. ನನ್ನಿಂದ ಏಟ್ ಸಾಧ್ಯನೋ ಆಟ್ ಸಹಾಯ ಮಾಡಕ್ ಪ್ರಯತ್ನ ಪಡ್ತೀನವ. ನಾನು ಈ ವಿಷಯನೆಲ್ಲ ಆವತ್ತೇ ನಿಂತಾವ್ ಹೇಳ್ಕೋಬೇಕು ಅಂತಿದ್ದೆ. ಆದ್ರೆ ಸ್ನೇಹ ಅಲ್ಲೇ ಇದ್ಲಲ್ಲ, ಅದಕ್ಕೆ ನಾನು ಹೇಳ್ಕೊಂಡಿಲ್ಲ. ಏನ್ ವಿಷಯವ? ಅಲ್ಲ ನೀವು ಕೊಡಿ, ಪರವಾಗಿಲ್ಲ ಪರವಾಗಿಲ್ಲ. ನನ್ ಗಂಡನ ಮೇಲೆ ಈ ತರ ಅಪವಾದ ಹೊರಿಸ್ತಾ ಇದ್ದೀರಾ? ಅವರು ತೀರ್ಥಯಾತ್ರೆಗೆ ಹೋಗಿರೋದನ್ನ ನೀವು ತಿಳ್ಕೊಂಡೇ ಹೀಗ್ ಮಾತಾಡ್ತಾ ಇದ್ದೀರಾ ಅಲ್ವಾ? ನೀವು ಮದ್ವೆನಾಗೆ ಅವ್ರಿಗೆ ದುಡ್ಡು ಕೊಟ್ರನವ? ಕೊಟ್ಟೆ. ಈಗ ಮತ್ತೆ ಕೇಳ್ತಾವ್ರ? ನಾನು ಬೀಗರ ಕೈನ ಕೊಟ್ಟೆ. ಆ ವಿಷಯ ಬೀಗ್ತಿ ಗೊತ್ತಿಲ್ಲ. ಸರಿ ಅವ, ನೀವೇನ್ ತಲೆ ಕೆಡ್ಸ್ಕೊಬೇಡಿ. ಅವ್ರೆಲ್ಲವ್ರಂತ ನಾನ್ ತಿಳ್ಕೊತೀನಿ. ಅಯ್ಯಯ್ಯ ಬೇಡ ಕಣಪ್ಪ, ನೀನೆಲ್ಲರ ಅವ್ರನ್ನ ಏನಾರ ಪ್ರಶ್ನೆ ಕೇಳೋದು, ಆಮೇಕದು ತೊಂದರೆ ಆಗೋದು ಬೇಡ. ಅವ ನಾನೇನು ಅವ್ರ ಮಾತಾಡಕ್ಕಿಲ್ಲ, ಅವ್ರೆಲ್ಲವ್ರಂತ ತಿಳ್ಕೊತೀನಿ ಅಟಯ್ಯ. ನೀವೇನ್ ಚಿಂತೆ ಮಾಡ್ಬೇಡಿ ಅವ. ಅವ್ರೇನ ಮತ್ತೆ ನಿಮ್ಗೆ ಫೋನ್ ಮಾಡಿದ್ರೆ ಇಲ್ಲ ನಿಮ್ಗೆ ಪ್ರಶ್ನೆ ಮಾಡಿದ್ರೆ ನನ್ಗೆ ಹೇಳಿ, ಸರಿನಾ? ಸರಿ. ಸಂದಾಕೈತಕ್ಕ. ನಿನ್ ಸೀರೆ, ನಿನ್ ಒಡವೆ ನಿನ್ನಷ್ಟು ಚೆನ್ನಾಗಿಲ್ಲ ಅಂದ್ರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ.
ಅಯ್ಯೋ ಇಲ್ಲ, ನನ್ಗಿನ ನೀವೇ ಸಂದಾಕಿದ್ದೀರಾ. ಈ ಸೀರೆ ನಿಮ್ಗೆ ಸಂದಾಗ ಹೊಂತೈತೆ, ಇದನ್ನ ನೀವೇ ಉಟ್ಕೊಳ್ಳಿ. ಸೀರೆ ಮಾತ್ರ ಹೇಳ್ತಾಳಲ್ಲ, ಒಡವೆನೂ ನೀವೇ ಇಟ್ಕೊಳ್ಳಿ ಅನ್ಬಾರ್ದಾ? ಹೋಗ್ಬೇಕಾರೆ ಕೇಳ್ಬಾರ್ದು ಅಂತಾರೆ. ಆಚೆಗಡೆ ಹೊಂಟ್ರಾ? ಚೋಳದ ಮ್ಯಾಕೆ ಹಸಿರು ಬಣ್ಣ ಮುಟ್ಟಿದ್ರೆ ಏನು ತೊಂದರೆ ಆಗಕ್ಕಿಲ್ಲ. ಹೌದಾ? ಇದೆಲ್ಲ ನಂಬ್ತೀಯನೆ ಸಹನಾ ನೀನು? ನನ್ನಿಂದ ನೀವ್ ಹೋಗೋ ಕಾರ್ಯಕ್ಕೆ ತೊಂದರೆ ಆಗ್ಬಾರ್ದು ಅಲ್ವೇ, ಅದಕ್ಕೆ. ನಾನು ಪಾರ್ಲರ್ ಹೊಂಟೆ. ಓ, ಬ್ಯೂಟಿ ಪಾರ್ಲರ್ಗಾ? ನೀನು ಬರ್ತೀಯಾ? ಅಯ್ಯೋ ಇಲ್ಲ ಇಲ್ಲ, ನೀವ್ ವಾಗ್ ಬನ್ನಿ. ಆದ್ರೆ ಅಲ್ಗುವೆ ಒಡವೆ ಹಾಕೊಂಡು ಹೋಯ್ತಾರ ಅಕ್ಕ? ಅಮಾಯಕಿ ಅನ್ಕೊಂಡೆ, ಆದ್ರೆ ಸರಿಯಾಗೆ ಪ್ರಶ್ನೆ ಹಾಕ್ಬಿಡ್ಲಲ್ಲಪ್ಪ ಇವಳು. ಅವರು ಸುಮ್ಮನೆ ಹಿಂಗೆ ಮಾತಾಡ್ಸ್ಕೊಂಡು ಹೋಗಿ ಬಂದಿದ್ರು. ಬಂದಿದ ತಕ್ಷಣ ಹೊರಟ್ರಾ? ಶ್ರೀ, ನೀವೇನಿಲ್ಲಿ? ನಿಮ್ಗೇನೋ ಕೆಲಸ ಇದೆ ಅಂದ್ರಲ್ಲ? ನೀವೇ ಸಂಜೆ ಗಂಟ ಓದ್ಕೋತೀನಿ ಅಂದ್ರೆ? ಹೌದು, ಆದ್ರೆ ನಂಗೆ ಕೆಲವೊಂದು ಬುಕ್ಸ್ ಬೇಕಿತ್ತು, ಅದಕ್ಕೆ ತಗೊಂಡ್ ಹೋಗೋಣ ಅಂತ ಬಂದೆ. ನಂಗೂ ಹೊಟ್ಟೆ ಸುತ್ತಿತ್ತು, ಅದಕ್ಕೆ ಬಂದೆ. ಹೌದೇನಪ್ಪ, ಬಾ ಊಟ ಮಾಡಿ. ಸರಿ ಬಾ. ಅಣ್ಣ, ನಂಗೊಸಿ ಕೆಲಸ ಐತೆ, ನೀ ಮುಂದುವರ್ಸು. ಅಣ್ಣ, ನಾ ಬರ್ತೀನಿ.